ಫೆಬ್ರವರಿ 28 ಭಾರತದ ವಿಜ್ಞಾನ ಕ್ಷೇತ್ರದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂತಹ ದಿನ. ಯಾಕೆಂದರೆ ಭಾರತದ ಶ್ರೇಷ್ಠ ವಿಜ್ಞಾನಿ ಸಿ ವಿ ರಾಮನ್ ಅವರು ರಾಮನ್ ಪರಿಣಾಮವನ್ನು ಸಂಶೋಧಿಸಿದ ಈ ದಿನವಾಗಿದ್ದು ಅದನ್ನು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯಾಗಿ ಆಚರಿಸ್ತಾ ಇದ್ದೀವಿ. ಆ ಪ್ರಯುಕ್ತ ವಿಜ್ಞಾನಕ್ಕೆ ಸಂಬಂಧಿಸಿದ ಹಾಡುವ ಒಂದು ಚಿಕ್ಕ ಪ್ರಯತ್ನ. ಜ್ಞಾನದೀಪ ಹಿಡಿದು ಬನ್ನಿ, ಕ್ರಾಂತಿ ಕಹಳೆ ಮೊಳಗಿದೆ, ಒಂಬೆಳಕಿನ ಕಿರಣಗಳೇ ಸಾಗಿ ಸಾಗಿ ಹೊರಟಿವೆ, ಕೋಟಿ ಕಂಠ ಕೂಗಿ ಹೇಳಿವೆ, ಜ್ಞಾನ ವಿಜ್ಞಾನ ಜಿಂದಾಬಾದ್, ಜ್ಞಾನ ವಿಜ್ಞಾನ ಜಿಂದಾಬಾದ್. ನೋಡು ಬಾರೋ ಅಣ್ಣ, ನೋಡು ಬಾರೆ ಅಕ್ಕ, ನಮಗೇನಾಗಿದೆ ಕಡಿಮೆ, ದಿಲ್ಲಿಲಿರೋದೆಲ್ಲ ಹಳ್ಳಿಲೇ ಇದೆಯಲ್ಲ, ದಿಲ್ಲಿಲಿರೋದೆಲ್ಲ ಹಳ್ಳಿಲೂ ಇದೆಯಲ್ಲ, ನಮಗೇನಾಗಿದೆ ಕಡಿಮೆ, ಎಲ್ಲ ವಿಜ್ಞಾನದ ಮಹಿಮೆ, ನಮಗೇನಾಗಿದೆ ಕಡಿಮೆ, ಎಲ್ಲ ವಿಜ್ಞಾನದ ಮಹಿಮೆ. ಯುರೇಖಾ ಯುರೇಖಾ, ನಮ್ಮ ವಿಜ್ಞಾನಿಗಳ ಸಾಧನೆ ಅನೇಕ ಅನೇಕ. ಧನ್ಯವಾದಗಳು. ಪರಿಸರ ನಮಗೆಲ್ಲವನ್ನು ಕೊಟ್ಟಿದೆ. ಶ್ರೀಸಾಮಾನ್ಯನಾಗಿ ಪರಿಸರಕ್ಕೆ ನಾವು ಮಾಡಬೇಕಾದ ಸೇವೆ ಇಷ್ಟೇ: ಸಾಧ್ಯವಾದಷ್ಟು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿಕೊಳ್ಳೋಣ. ಯೂಸ್ ಆ್ಯಂಡ್ ಥ್ರೋ ವಾಟರ್ ಗ್ಲಾಸ್ ಮತ್ತು ಟೀ ಗ್ಲಾಸ್ ಬಳಸುವುದರಿಂದನೂ ನಮಗೆ ಆರೋಗ್ಯಕ್ಕೆ ಹಾನಿಕರವಾಗಿದೆ. ಹಾಗಾಗಿ ಅವೆರಡನ್ನು ತ್ಯಜಿಸುವುದರ ಮೂಲಕ ಪರಿಸರಕ್ಕೆ ನಮ್ಮದೇ ಆದ ನಾವು ಕೊಡುಗೆಯನ್ನು, ಅದು ಒಂದು ಸಹ ಸೇವೆ. ಈ ನಿಟ್ಟಿನಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಅಂಗವಾಗಿ ಕನಿಷ್ಠ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡೋಣ. ಬಿಡೋದಂತೂ ಕಷ್ಟ ಸಾಧ್ಯ, ಆದರೆ ಆದಷ್ಟು ಕಡಿಮೆ ಮಾಡ್ಬೋದು. ಈ ನಿಟ್ಟಿನಲ್ಲಿ ಎಲ್ಲರೂ ಪ್ರಯತ್ನ ಮಾಡೋಣ. ಮತ್ತೊಮ್ಮೆ ಎಲ್ಲರಿಗೂ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಶುಭಾಶಯಗಳನ್ನು ತಿಳಿಸುತ್ತೇನೆ. ಧನ್ಯವಾದಗಳು.